ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಮದರ್ಸ್ ಡೇ. ಬೆಳಗ್ಗೆ ಸುನಿ ಜಿಮ್ಮಿಂದ ಬಂದಮೇಲೆ ಗಾಡೀಲಿ ಏನೋ ತಂದಿದ್ದಾರೆ. ಸೊ ಅದನ್ನು ತೊಗೊಂಬರ್ತೀನಿ ಅಂತ ಹೋದ್ರೆ ವೀರು ಕೂಡ ಹೋಗಿದ್ದಾನೆ. ಸೊ ನಮಗೋಸ್ಕರ ಅಂದರೆ ನನಗೋಸ್ಕರ, ಆಮೇಲೆ ಸುನಿ ಅವರ ಅಮ್ಮ ಅಂದರೆ ನಮ್ಮ ಅತ್ತೆಗೋಸ್ಕರ ಏನು ತಂದಿದ್ದಾರೆ ಗಿಫ್ಟು ಅಂತ ನೋಡೋಣ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ನೋಡಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತಿನ ವೀಡಿಯೋ ನಿಮಗೆ ನಿಜ ಇಷ್ಟ ಆಗುತ್ತೆ. ನಾವು ಆಚೆ ಎಲ್ಲ ಹೋಗೋ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ಜಾಮೂನ್ ಕರಿ ಏನು ಹೇಳಬೇಕು? ಏನು ಹೇಳ್ಬೇಕು ಹೇಳು. ನನ್ಗೆ ಹೇಳೋ ವೀರು. ಸುಮ್ಮನೆ ಇರ. ಇದು 1 2 3 4 ಅತಿ ಮದರ್ಸ್ ಡೇ ಗಿಫ್ಟ್. Mom makes the beautiful. ನೀನು ಹೇಳು. ಹ್ಯಾಪಿ ಮದರ್ಸ್ ಡೇ. Happy birthday. ಏನ? Happy birthday. ಇನ್ನೊಂದ್ಸತಿ ಕರೆಕ್ಟ್. Happy birthday. ಥ್ಯಾಂಕ್ಸ್ ಅತ್ತೆ. ಹ್ಯಾಪಿ ಮದರ್ಸ್ ಡೇ ಇದೇನಿದು? ಗ್ರೀಟಿಂಗ್ಸ್ ಕಾರ್ಡ್. ಹೇಳು ವೀರ ನಂಗೆ ಇನ್ನೊಂದ್ಸತಿ. ಹಾಂ ಹೇಳು ಹೇಳು. ಹ್ಯಾಪಿ ಮದರ್ಸ್ ಡೇ. ಇವ್ ನೋಡು ಅದನ್ನ ಎತ್ಬಿಟ್ಟು ನಂಗೆ ಕೊಡ್ತಾನೆ. ಇದು ಅಜ್ಜಿಗೆ ಮಗನೆ ಪಪ್ಪಿ ಕೊಟ್ಟಿದ್ದು. ಇದು ನಿನಗೆ ಚಾಕಿ ಚಾಕ್ಲೇಟ್ ಪರ್ಸು. ಪರ್ಸ್ ಇಷ್ಟ ಅಲ್ಲ ಇಂಥದ್ದೇ. ಅದು ಹಳೇದಾಗ್ತಿತ್ತು. ಯಾವಾಗ ಅದು ಮುನ್ನೊಂದು ಅದು ಪುಟ್ಟಿ ರಿಸೆಪ್ಷನ್ಗೆ ಹೋಗಿದ್ವಲ್ಲ ಅವಾಗ ಕೊಟ್ಟಿದ್ರಲ್ಲ ಅವರು. ಅದು ತೆಗಿಲ್ಲ. ತಿಂತೀಯಾ? ಚಾಕಿ ತಿಂತೀಯಾ? ಒಂದಿಲ್ಲ ಎಷ್ಟೊಂದಿದೆ. ಏನೂ ಬರ್ದೇ ಇಲ್ಲ. ಹಿಂಗೆ ಹಾಕ್ಕೊಡ್ಬೇಕು. ನೀನೇ ಬರ್ದ್ಬಿಟ್ಟು ಕೊಡಬೇಕು. ಹೇಳಿ ಇನ್ನೊಂದ್ಸತಿ ಹ್ಯಾಪಿ ಮದರ್ಸ್ ಡೇನು. ಇನ್ನೊಂದ್ಸತಿ ಆಯ್ತು ಹೇಳು. ಹೇಳು ಇನ್ನೊಂದ್ಸತಿ ಹೇಳು. ಥ್ಯಾಂಕ್ ಯು. ಇದನ್ನು ತಕ್ಕೊಡ ಸರ್. ಬರ್ದಿರುತ್ತೆ, ಕೋಡಿಂಗ್ಸ್ ಇರುತ್ತೆ ಅನ್ಕೊಡಿ. ಇದು ನನ್ನ ಮದರ್ಸ್ ಡೇ ಗಿಫ್ಟ್. ಕಿವಿಗೆ ಹಾಕೊಂಡು ಕೇಳು ಅಂತನಾ? ಅವ್ನಿಗೊಂದು ಕೊಡೋ ಮಿಕ್ಕಿದ ಸ್ಪೆಷಲಿಸ್ಟ್. ಥ್ಯಾಂಕ್ ಯು. ನಿಮಗೆ ಅಲ್ಲಿ ಮೊದಲೇ ಅಲ್ಲಿ ಕೊಡಿ ಕವರ್. ಜಾಸ್ತಿ ತಿನ್ನಬಾರ್ದು, ಮಮ್ಮ ತಿನ್ಸ ಅಷ್ಟೇ. ರುಚಿ ಗೊತ್ತಿದೆ. ನಂಗೊಂದು ನಿಂಗೊಂದು ಅಜ್ಜಿಗೊಂದು. ಓಕೆ. ಪಪ್ಪಾಗೆ ಬೇಡ, ಪಪ್ಪಿಗೆ ಸ್ವಲ್ಪ ಅಲ್ಲಿ ನೋವು ಅಂತ. ಮೇಡ್ ಫಾರ್ ಐಫೋನ್ ಆ್ಯಂಡ್ ಐಪ್ಯಾಡ್. ಐಪಾಡ್. ಐಫೋನ್ ಆ್ಯಂಡ್ ಐಪ್ಯಾಡ್. ನನ್ನ ಐಫೋನ್ಗೆ ಇದಾಗುತ್ತಾ? ಕೊಡಿ ತಕ್ಕೊಡ್ತೀನಿ. ತಕ್ಕೊಡ್ತೀನಿ ಕೂಡ. ಮತ್ತೆ ಅಜ್ಜಿ ತೆಗ್ದು ನೋಡಿಲಿ, ತೆಗಿತು ನೋಡು. ಕವರ್ ನೋಡು ಎಷ್ಟು ಚೆನ್ನಾಗಿ. ನನ್ನೇ ನಂಬಲ್ಲಲ್ಲ ಇವನು. ಏನೇನು ಹಾಕೋ. ನೀನು ಹಾಕೋ, ನಾನು ಹಾಕೊಂಡ್ರೆ ನೀನು ಹಾಕೋ ನೋಡೋಣ. ಸರಿತಲ್ಲ? ಹಾಂ, ಅದು ಇದು ಮಾಡ್ಬೋದಾ? ಅಡ್ಜಸ್ಟ್ ಮಾಡ್ಬೋದಾ? ನೀನು ಯೂಸ್ ಮಾಡ್ಬೋದಲ್ಲ? ನೈಸ್. ಕೊಡು ಮಮ್ಮಗಲ್ಲಿ. ಮಮ್ಮ ಕೊಡು. ಥ್ಯಾಂಕ್ ಯು. ಜಾಸ್ತಿ ತಿನ್ಬಾರ್ದು ಕಣೋ, ಅಲ್ಲಿ ಕಿತ್ತಾಕ್ತಾರೆ. ಗಿಜಾಮಂಗೆ ಅಲ್ಲೇ ಇಲ್ಲ ನೋಡಲ್ಲಿ, ತೋರ್ಸಕ್ಕೆಲ್ಲ ಬಾಯಲ್ಲಿ ಅಲ್ಲೇ ಇಲ್ಲ. ನಿಂದ ಕಿತ್ತಾಕ್ತಾರಲ್ಲೂ. ಥ್ಯಾಂಕ್ಸ್ ಬೇಬಿ. ಥ್ಯಾಂಕ್ ಯು. ನಂದು ಅಲ್ಲ, ನಂದು ಕೊಡು. ಕಳ್ಳ ನೀನು. ತಿಂದ
ತಿಂದ ಅಲ್ಲ ತಿಂತೀನಿ ನಿಂದಾರು ನೀನು ತಗೋ ತಿನ್ನೋ. ಬೇಡವಿರು ಅಲ್ಲೂ ಬರುತ್ತೆ. ಸಾಕು ಇರು, ಅಲ್ಲಿ ಬರುತ್ತೆ, ಅಲ್ಲಿ ಕಿತ್ತಾಕ್ತಾರೆ ಹಂಗೆ ಡಾಕ್ಟರ್ ಇಟ್ಕೊಂಡು ಕಿತ್ತಾಕ್ತಾರಲ್ಲೂ. ಬೇಡವಿರು. ಆಯ್ತಾ ಅದೇ ಕಡಿದ್ ನೋಡೋಣ. ಮಿಷಿನ್ ಹಾಕಿದ್ದ ಸುನಿ ಏನೋ ಸೌಂಡ್ ಬರ್ತೈತೆ. ಅವ್ರದನ ಇದು ಹಂಗೆ ಹೊಡ್ಕೊಬೇಕೇನಲ್ಲ. ಕನೆಕ್ಟ್ ಮಾಡು. ತಕ್ಕೊಡ್ತೀನಿ ಕೊಡ. ಅಲ್ಲಿ ನೋಡೋ ಸುನಿ ಗೀಜಮ್ಮ ತೆಗೀತಲ್ಲ. ಬೇರೆ ಕಲರ್ ಇರಲಿಲ್ಲ ಬೇಬಿ. ಬ್ಲೂ ಇತ್ತು. ಅಯ್ಯೋ ಬ್ಲೂ ಬೇಡ. ಆಯ್ತು ಇರಲಿ, ನಾನು ಆಮೇಲೆ ತಿಂತೀನಿ. ನಂಗೆ ಬೇಡ. ಆಗಿರುತ್ತೆ, ಕೊಳೆನಾದ್ರೂ ಗೊತ್ತಾಗಲ್ಲ. ಅವೆಲ್ಲ ಕಲರ್ ಇದ್ರೆ ಪಿಂಕ್ ಕಲರ್ ಇತ್ತು, ಅದು ಕಲರ್ ಆದ್ರೆ ಗಲೀಜಾದ್ರೆ ಗೊತ್ತಾಗುತ್ತೆ. ಬ್ಲ್ಯಾಕ್ ಆದರೆ ಗೊತ್ತಾಗಲ್ಲ. ನಂಗೆ ಕೊಡೋ ಸುನಿ, ಅವ್ನು ಕೊಡ್ಬೇಡ. ಇಷ್ಟು ತಿನ್ನಬಾರ್ದು, ಇಷ್ಟು ತಿನ್ನಬಾರ್ದು. ಎಷ್ಟು ತಿಂಬಲ್ಲ ಒಂದು ತಿಂಬಲ್ಲ ಅದು ಕರ್ಗೋಗೈತೆ ಮತ್ತೆ ತಿನ್ಕೊಂಬೇಡ. ಹೋಗ್ಲಿ ಕೊಟ್ಬಿಡು. ನಂಗೆ ಬೇಡ, ಅದೇ ಫ್ರಿಜ್ಜಲ್ಲಿ ಇಟ್ಟಿರಿ, ಆಮೇಲೆ ಎತ್ಕೋತೀನಿ. ನೀ ತಿಂಬ ಮಮ್ಮದು ಕೈಯಲ್ಲಿ ಇಟ್ಕೊಳಕ್ ಆಗಲ್ಲ, ಮೆಲ್ಟ್ ಆಗೋಗಿದೆ. ಕೊಟ್ಬಿಡ ಬೇಬಿ, ಹೋಗ್ಲಿ. ಏ ಕೊಡ, ಗೀಜಮ್ಮ ಅರ್ಧ ಕೊಡ್ತು. ಏ ಕೊಡ. ಆನ ಮೆಲ್ಟ್ ಆಗಿದೆ, ಕೈಯೆಲ್ಲ ಬಂಕಾಗುತ್ತೆ. ಹಾಕ್ಬಿಡ್ತಾ ಇದ್ದೆ. ಅವಳು ನೋಡ್ತಾವಳೆ. ಅವಳಿಗೊಂಚೂರು ಕೊಡಬೇಕಿತ್ತು. ಬೇರೆ ಕೊಡ್ತೀನಿ. ಅವಳಿಗೊಂದು ಚಿಷ್ಟಿ ಕೊಟ್ಬಿಡಿ. ಹೊಂಟೋದ್ಲು ಅವಳೆ ತೋರ್ಸಕ್ಕೆ. ಆ್ಯಂಡ್ ಈಗ ಕ್ವಿಕ್ಕಾಗಿ ಒಂದಷ್ಟು ಪ್ರಾಡಕ್ಟ್ಸ್ನ ತೋರಿಸ್ಬಿಡ್ತೀನಿ. ಮಾಮಾ ಅರ್ಥಿಂದ ಒಂದು ಪರ್ಫ್ಯೂಮ್ ತೊಗೊಂಡಿದ್ದೆ. ಇದು ತುಂಬಾ ಮೈಲ್ಡ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ. ಫುಲ್ ಡೇ ನಿಮ್ಗೊಂಥರ ಆ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಸಿಗುತ್ತೆ. ಆ್ಯಂಡ್ ಫಾಕ್ಸ್ ಟೇಲ್ದು ಬ್ರೈಟ್ನಿಂಗ್ ವಿಟಮಿನ್ ಸಿ ಸಿರಮ್ ತರಿಸ್ಕೊಂಡಿದ್ದೀನಿ. ಸ್ವಲ್ಪ ಫೇಸಲ್ಲಿ ಏನಾದ್ರು ಮಾರ್ಕ್ ಇರುತ್ತೆ ನೋಡಿ, ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ಮಾರ್ಕ್ ಎಲ್ಲ ಕಮ್ಮಿ ಆಗುತ್ತೆ ಆ್ಯಂಡ್ ಒಂದು ಒಳ್ಳೆ ಗ್ಲೋ ಸಿಗುತ್ತೆ. ಆ್ಯಂಡ್ ಫೇಸಸ್ ಕೆನ್ನಡೋದು ಮೇಕಪ್ ಫಿಕ್ಸರ್, ಈ ಥರ ಎಲ್ಲರೂ ಆಚೆ ಹೋಗ್ತೀವಿ ಅಂದಾಗ ಒಂದು ಒಳ್ಳೆ ಮೇಕಪ್ ಫಿಕ್ಸರ್ ಹಾಕ್ಕೊಂಡ್ರೆ ಮೇಕಪ್ ಹಾಗೇ ಇರುತ್ತೆ. ಆ್ಯಂಡ್ ವೀರಿಗೂ ಕೂಡ ನಾನು ಮಾಮಾ ಅರ್ತ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಮಿಲ್ಕಿ ಸಾಫ್ಟ್ ಹೆಡ್ ಟು ವಾಶ್ದು ಶ್ಯಾಂಪೂ ಆ್ಯಂಡ್ ಬಾಡಿ ವಾಶ್ ಯೂಸ್ ಮಾಡ್ತೀನಿ. ಆ್ಯಂಡ್ ಮಾಮಾ ಅರ್ಥದ್ದೇನೆ ಮಿಲ್ಕಿ ಸಾಫ್ಟ್ದು ಬಾಡಿ ಲೋಷನ್ನ ಯೂಸ್ ಮಾಡ್ತೀನಿ. ಇದೆರಡು ಅವನದು ಚೆನ್ನಾಗಿದೆ ಕಾಂಬಿನೇಷನ್, ಅವನ ಸ್ಕಿನ್ಗೆ ಸೆಟ್ ಆಗಿದೆ. ಸೊ ಇಷ್ಟು ಪ್ರಾಡಕ್ಟ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ತೊಗೋಬೋದು. ಇವಾಗ ಅಮೆಝಾನಲ್ಲಿ ಮೇ ಆರ್ಟ್ ಮೇ ಯು ಗ್ಲೋ ಅಪ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ 80% ಆಫ್ ಇರುತ್ತೆ ಫ್ಯಾಷನ್ ಆ್ಯಂಡ್ ಬ್ಯೂಟಿ ಮೇಲೆ. ಎಕ್ಸ್ಟ್ರಾ 10% ಕ್ಯಾಶ್ ಬ್ಯಾಕ್ ಸಿಗುತ್ತೆ ನೀವೇನಾದ್ರು ಪ್ರೈಮ್ ಮೆಂಬರ್ ಆಗಿದ್ರೆ. ಸೊ ಇವಾಗಲೇ ಹೋಗಿ ಶಾಪ್ ಮಾಡಿ ಆ್ಯಂಡ್ ಒಳ್ಳೆ ಆಫರ್ಗಳಿದೆ, ಸೊ ಯೂಸ್ ಮಾಡ್ಕೊಳ್ಳಿ. 80% ಆಫ್ ಅಂದರೆ ಅಪ್ ಟು ನಿಮಗೆ ಗೊತ್ತಾಗ್ಬೋದು ಎಷ್ಟು ಒಳ್ಳೆ ಡೀಲ್ ಅಂತ. ಸೊ ಮಿಸ್ ಮಾಡ್ಕೋಬೇಡಿ. ಟಿಶ್ಯೂ ಐತೆ, ವೆಟ್ ಟಿಶ್ಯೂ. ಬೇಜಾರಾಗ್ತಿ ಹಿಂಗೆ? ಅವತ್ತು ಕಾರ್ ಡೆಂಟ್ ಆಗೋಯ್ತಲ್ಲ. ಸುಮ್ಮನೆ ಮಾಡಿದ್ದು, ಅದು ಏನಾದ್ರು ಆದ್ರೆ ನೀವು ಬೇಕಂತ ಮಾಡಿದ್ದು ಗೇಟ್ ತಳ್ಳಿ. ಬೇಕಂತಲ್ಲ, ಅಕಸ್ಮಾತಾಗಿ ಆಗಿದ್ದು. ಸುನಿ ಫುಲ್ ಕಾರ್ನ ಹುಷಾರಾಗಿ ಇಟ್ಕೊಂಡವನೆ. ಎಷ್ಟು ವರ್ಷ ಆಯ್ತು? ಅಯ್ಯೋ ನಂದು 23ರಿಂದ 22ರಿಂದ 4 ಆಯ್ತು. 4 ವರ್ಷದಲ್ಲಿ ಏನು ಆಗದೆ ಇರೋಣ. ಹಂಗೂ 1-2 ಸತಿ ಆಗಿತ್ತು, ರೆಡಿ ಮಾಡಿಸ್ಕೊಂಡಿದ್ದೀವಿ ಅಲ್ವಾ? ನಮ್ಮಿಂದ ಆಗಿಲ್ಲ, ಅದೇ ಬೇರೆಯವರಿಂದ ಆಗಿತ್ತು, ರೆಡಿ ಮಾಡಿಸ್ಕೊಂಡಿದ್ದೀವಿ. ಏನು ತಿಂತ ಇದೆಯಾ? ಹಾಂ, ಚಿಪ್ಪು. ಅಜ್ಜಿಗೂ ಕೊಡು ಅಜ್ಜಿಗೆ. ಕಿತ್ಕೊಂತಾನೆ ಆಮೇಲಿಂದ ಹಂಗೆಲ್ಲ ಮಾಡಬಾರ್ದು, ಇವರು ಶೇರ್ ಮಾಡಬೇಕು. ಕೊಡು ಒಂದೆರಡು. ಹಾಂ, ಕೊಡು ಅಜ್ಜಿಗೆ. ಹಾಂ, ಕೊಡಲ್ಲ. ಅದು ಏನಾರು ತಂದ್ರೆ ಅಂತಾನೆ ಗಿಜಮ್ಮ ತಿನ್ಬೇಡ. ಟಿಶ್ಯೂ ಬೇಕಾ?
ಆ್ಯಂಡ್ ನಾವು ಆಗಲೇ ಹೊರಟಾಗ ಮಧ್ಯಾಹ್ನ ಆಗಿತ್ತು. ಈ ನಡುವೆ ಅಂತೂ ಬಿಸಿಲಲ್ಲಿ ಎಲ್ಲೂ ಹೋಗೋವಂಥ ಪ್ಲ್ಯಾನೇ ಮಾಡಬಾರ್ದು ಅನಿಸುತ್ತೆ. ಬಟ್ ಆದ್ರೂ ಮದರ್ಸ್ ಡೇ ಅಲ್ವಾ, ನಮ್ಮ ಅತ್ತೆನೂ ಎಲ್ಲರೂ ಆಚೆ ಕರ್ಕೊಂಡು ಹೋಗಿ ಬರೋಣ, ಮನೇಲಿದ್ದರೆ ಸ್ವಲ್ಪ ಬೇಜಾರು ಅಂತ ಅಂದ್ಬಿಟ್ಟು ಸುನಿ ಆಚೆ ಕರ್ಕೊಂಡು ಹೋಗ್ತೀನಿ ಅಂದರು. ಆ್ಯಂಡ್ ಆನ್ ದ ವೇ ಹೋಗ್ತಾ ಒಂದು ಆ್ಯಕ್ಸಿಡೆಂಟ್ ಬೇರೆ ಆಗಿಬಿಟ್ಟಿತ್ತು. ಆ್ಯಂಡ್ ಬೇಗನೆ ಬಂದ್ವಿ, ನಾವು ಫೋರಮ್ ಮಾಲಿಗೆ ಬಂದ್ವಿ. ಆ್ಯಂಡ್ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದರು, ಸಂಡೇ ಬೇರೆ. ನಿಮಗೆ ಗೊತ್ತಿರ್ಬೋದು, ನಾನು ಫಸ್ಟ್ ಟೈಮ್ ಲೈಫಲ್ಲಿ ಫೋರಮ್ ಮಾಲಲ್ಲಿ ಇಷ್ಟೊಂದು ಜನ ನೋಡಿದ್ದು. ನಾವು ಎಷ್ಟೊಂದು ಸತಿ ಬಂದಿದ್ದೀವಿ. ಒಂದು ಸತಿ ಬಂದಾಗ ವ್ಲಾಗ್ ಮಾಡಿದ್ದೀನಿ, ಒಂದು ಸತಿ ಏನೋ ಒಂದು ಕೆಲ್ಸಕ್ಕೆ ಬಂದು ಹಾಗೆ ಹೋಗಿರೋದು ಇದೆ, ವ್ಲಾಗೆಲ್ಲ ಮಾಡಿದೆ. ಬಟ್ ಇವತ್ತು ನಾವು ಎಷ್ಟು ಪಾರ್ಕಿಂಗಿಗೆ ಎಷ್ಟೊತ್ತು ಸುತ್ತಾಡಿದ್ವಿ ಗೊತ್ತಾ ಮಾಲ್ ಒಳಗಡೆ. ಆ್ಯಂಡ್ ಅಲ್ಲಿ ಹೋಗಿ ನಾವು ಪಾರ್ಕ್ ಮಾಡಿದ್ದು. ಯಾವಾಗಲೂ BL ಮಾಡ್ತಾಯಿದ್ದವರು, ಇವತ್ತು ಈಗ ಹೋಗಿದ್ವಿ. ಅಷ್ಟು ಜನ ಇದ್ದರು. ಆ್ಯಂಡ್ ಸ್ಟ್ರೈಟ್ ಅವೇ ನಾವು ಬಂದಿದ್ದೇನೆ ಸೀದಾ ವೀರುನ ಆಟಾಡ್ಸೋಕ್ಕೆ ಅಂತ. ನಮ್ಮದು ಇಲ್ಲಿ ಏನಿದೆ ಕಾರ್ಡ್, ನಾವು ಲಾಸ್ಟ್ ಟೈಮು ನಮ್ಮ ಆ್ಯನಿವರ್ಸರಿ ಟೈಮಲ್ಲಿ ಬಂದಾಗ ಇಲ್ಲಿ ಒಂದು ಕಾರ್ಡ್ ತೊಗೊಂಡಿದ್ವಿ, ಅದರಲ್ಲಿ ಇನ್ನೂ ಬ್ಯಾಲೆನ್ಸ್ ಇತ್ತು. ಸೊ ಸರಿ ಹೆಂಗಿದ್ರು ಬಂದಿದ್ದೀವಿ, ಅವನಿಗೂ ಇಲ್ಲಿ ಆಟ ಆಡ್ಸ್ಕೊಂಡು ಹೋಗೋಣ. ಆ್ಯಂಡ್ ಇವತ್ತಂತೂ ಎಷ್ಟು ಮಕ್ಕಳಿದ್ರು ಅಂದರೆ ಅಷ್ಟು ಮಕ್ಕಳಿದ್ರು. ಬಾಯ್ ಮುಚ್ಚು ಬಾಯಿ ಹೊಡಿಬೇಕು, ಬಾಯಿಗೆ ಆಯ್ತಾ, ಬಾಯಿ ಹೊಡಿದ್ರೆ ಬಾಯಿ ಒಂಥರ ನಾಚಿಕೆ. ಹಾಯ್ ಮಾಡು ಮಾಡ್ತಾನೆ ನೋಡೋಣ. ಹಾಯ್ ಹಾಯ್ ಅವನಿಗೆ ಬಸ್ ಬೇಕಿತ್ತಂತೆ. ಆ ಬಸ್ಸಲ್ಲಿ ಹುಡುಗಿ ಕುತ್ಕೊಬಿಟ್ಟಿಲ್ಲ. ಅದು ಎಲ್ಲೋ ಬಸ್, ನಾ ಎಲ್ಲೋ ಬಸ್ಸಲ್ಲಿ ಕುತ್ಕೊತೀನಿ ಅನ್ನ. ನೋಡಿ ಒಂದು ಜಗ್ ನೀರು ಹಾಕ್ಬಿಟ್ಟು ಓ ಅಲ್ಲಿ ಹೊಗೆ ಎಲ್ಲ ಗೊತ್ತಾಯ್ತು ನೋಡಲ್ಲಿ. ಬೇಗ ಮೇಲೆ
ಮೇಲೆ ಹೊಡಿ 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 ಅದು ಕುಡಿ ಹೊಡಿಯಾ ಸೂಪರ್ ಆಸ ಬೆಂಕಿ ಅಲ್ಲಿ ಅವನ ಮಗ ನೋಡು ಸುನಿ ಹೆಂಗೆ ಇವರು ಮಗ ಮಾಡೋದು ಹಿಂಗೆಲ್ಲ ಮಾಡ್ರೆ ರೂಢಿ ಮಾಡ್ಕೊಬಿಡ್ತೇನೆ ಅವಿ ಆಮೇಲೆ ಆಮೇಲೆ ನಿನ್ಗೆ ಬಾವಣ ಮೇಲೆಲ್ಲ ಐತೆ ನೋಡ್ ಸುನಿ ಈಗಲೇ ಆಡ್ತಕ್ಕ ನಮ್ಗೆ ಎಂಟ್ರಿ ಇಲ್ಲ ನಮ್ಗೆ ಎಂಟ್ರಿ ಇಲ್ಲ ಬರೀ ಮಕ್ಕಳು ಮಾತ್ರ ಬೇಗ ಆ್ಯಂಡ್ ಈ ಗೇಮು ಅಷ್ಟೇ ಇದು ಒಂಥರ ಚೆನ್ನಾಗಿತ್ತು ವೀರುನ ಕೂಡಿಸ್ಕೊಂಡು ಸುನಿ ಓಡಿಸ್ತಾಯಿದ್ರು ನಾನು ಆದಷ್ಟು ರಾ ವೀಡಿಯೋಸ್ನ ಹಾಕಿದ್ದೀನಿ ನೀವು ನೋಡ್ತಾ ಇರ್ಬೋದು ನಮ್ಮತ್ತೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ಫೋರಮ್ ಮಾಲ್ಗೆ ಆ್ಯಂಡ್ ಅವರು ಕೂಡ ಮಗನ ಮೊಮ್ಮಗ ಆಟಾಡೋದೆಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ರು ಒಂಥರ ಖುಷಿ ಅನ್ನಿಸ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದೇ ಹೇಳಿದ್ನೆಲ್ಲ ತುಂಬ ಜನ ಇದ್ದರು ಕ್ರೌಡ್ ಜಾಸ್ತಿ ಇತ್ತು ಬಟ್ ನೈಸ್ ಫೀಲಿಂಗ್ ಆ್ಯಂಡ್ ಇದೆಲ್ಲ ಆಗುವಾಗ ಹಿಂಗೆ ಅಮ್ಮನೂ ಇದ್ದಿದ್ರೆ ಇವತ್ತು ನಮ್ಮ ಅಮ್ಮನೂ ಬಂದಿರೋ ನಮ್ಮ ಜೊತೆ ಆ ಥರ ಎಲ್ಲ ಅನಿಸುತ್ತೆ ಬೇಜಾರಾಗ್ತಾಯಿತ್ತು ಒಂದು ಹಳೆ ವ್ಲಾಗಲ್ಲಿ ನಿಮಗೆ ನೆನಪಿದ್ರೆ ವೀರು ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ನಾವು ಫೋರಮ್ ಮಾಲಿಗೆ ಬಂದಿದ್ವಿ ನಾನು ಸುನಿ ನಮ್ಮಮ್ಮ ವೀರು ಇಷ್ಟೇ ಜನ ಅವಾಗೂ ಅಷ್ಟೇ ಫುಡ್ ಕೋರ್ಟಲ್ಲೆಲ್ಲ ತಿಂದಿದ್ದು ಅದೆಲ್ಲ ವ್ಲಾಗೆಲ್ಲ ಮಾಡಿದ್ವಿ ಅವಾಗ ಇನ್ನೂ ವೀರು ಪುಟಾಣಿ ಇದ್ದ ಸೊ ಅದೆಲ್ಲ ನೆನಪಾಗ್ತಾಯಿತ್ತು ಬಟ್ ನೀವು ಅಷ್ಟೇ ತುಂಬ ಒಳ್ಳೆ ನನಗೆ ಮೆಸೇಜಸ್ನ ಕಳಿಸಿದ್ರಿ ನಮ್ಮನ ಬಗ್ಗೆ ಏನೇ ನಾನು ಮಾತಾಡಿದ್ರು ಇಲ್ಲ ಪೋಸ್ಟ್ ಹಾಕಿದ್ರು ನನಗೆ ಸಮಾಧಾನ ಮಾಡ್ತೀರಾ ಇನ್ನೊಂದು ಹೆಣ್ಮಗು ಉಡುತ್ತೆ ನಿಮಗೆ ನಿಮ್ಮ ಮನೆ ಬರ್ತಾರೆ ಆ ಥರ ಎಲ್ಲ ಒಂಥರ ಒಳ್ಳೆ ಕಮೆಂಟ್ಸ್ನ ಹಾಕ್ತೀರಾ ಥ್ಯಾಂಕ್ ಯು ಸೋ ಮಚ್ ಒಂಥರ ಈ ಥರ ಡೇಸಲ್ಲಿ ಒಂಥರ ಎಕ್ಸ್ಟ್ರಾ ಅಂದರೆ ಜಾಸ್ತಿನೇ ನಮ್ಮಮ್ಮನ ಮಿಸ್ ಮಾಡ್ಕೊತೀನಿ ಜಾಸ್ತಿನೇ ನಮ್ಮಮ್ಮ ನೆನಪಾಗ್ತಾರೆ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇವಾಗ ಕಮಿಂಗ್ ಟು ಚೆನ್ನಾಗಿ ಆಡಿದ್ರು ಸುನೀನು ಅಷ್ಟೇ ತುಂಬ ಎಂಜಾಯ್ ಮಾಡ್ದ ಯಾಕಂದರೆ ಅವನು ಈ ಥರ ಚೈಲ್ಡ್ಹುಡ್ಡಲ್ಲಿ ಏನೋ ಗೇಮ್ಸ್ ಎಲ್ಲ ಆಡಿರ್ಲಿಲ್ವಂತೆ ಪಾಪ ಸೊ ಅವನು ಒಳ್ಳೆ ಮಗು ಥರ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದ ಅದನ್ನು ನೋಡಿದಾಗ ಒಂಥರ ಖುಷಿ ಆಗೋದು ನನಗೆ ಇಷ್ಟ ಆಯಿತು ಅವಾಗವಾಗ ಈ ಥರ ಬಂದರೆ ಒಂಥರ ಸ್ಟ್ರೆಸ್ ಬಸ್ಟರ್ ಥರ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಬಟ್ ಒನ್ಸ್ ಇನ್ ಎ ವೈಲ್ ಫೈನ್ ಅಲ್ವಾ ಮಗು ಖುಷಿ ನಮ್ಮ ಖುಷಿನೇ ಇವಾಗ ಈ ಥರದ್ದೆಲ್ಲ ಇವಾಗ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು ಸೊ ಹಾಗಾಗಿ ನಾವು ಕೂಡ ಕರ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಒಟ್ಟಿನಲ್ಲಿ ಡೇ ಚೆನ್ನಾಗೋಯ್ತು ಪ್ಲ್ಯಾನ್ ನಾವೇನು ಮಾಡ್ಕೊಂಡಿರಲಿಲ್ಲ ಸುಮ್ಮನೆ ಹಿಂಗೆ ಆಚೆ ಹೋಗಿ ಬರೋಣ ಏನಾದ್ರು ತಿನ್ಕೊಂಡು ಓಡಾಡಿಕೊಂಡು ಬರೋಣ ಅಂದ್ಕೊಂಡು ಸುಮ್ಮನೆ ಬಂದಿದ್ದಷ್ಟೇ ಬಟ್ ರಿಯಲಿ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ ಆಡ್ದ ಒಂದು 10-15 ಗೇಮ್ ಆಡ್ದ ಆ್ಯಂಡ್ ಜನ ಜಾಸ್ತಿ ಆಗಿದ್ರು ಸರಿ ನಾವು ಏನಾದ್ರು ಸ್ವಲ್ಪ ಲೈಟಾಗೆ ತಿನ್ನೋಣ ಅಂತ ಅಂದ್ಕೊಂಡು ಈಗ ಫುಡ್ ಕೋರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಇವನಂತೂ ಈ ಥರ ಚೋಟ ಪೀಟ ಗೇಮ್ಸ್ ಇತ್ತು ನೋಡಿ ಅದರಿಂದ ಬರೋಕ್ಕೆ ಎದೊಳಕ್ಕೆ ರೆಡಿನೇ ಇರಲಿಲ್ಲ ಇನ್ನೂ ಆಡ್ತೀನಿ ಬೋಟ್ ಆಡ್ತೀನಿ ಕಾರ್ ಆಡ್ತೀನಿ ಬೈಕ್ ಆಡ್ತೀನಿ ಅಂದ್ಕೊಂಡು ಇವನು ನಿಂತಿದ್ದ ಬಟ್ ಈ ಥರ ಗೇಮ್ಸ್ ಎಲ್ಲ ಆಡೋಕ್ಕೆ ಅವನಿಗೆ ಸ್ವಲ್ಪ ಇನ್ನೂ ಭಯ ಇದೆ ನೋನು ಅಪ್ಪ ನಾನು ಆಡಲ್ಲ ಅಂತೆಲ್ಲ ಅಂತಾನೆ ಅದೇ ಒಂಚೂರು ದೊಡ್ಡವರಾದರೆ ಇನ್ನು ಚೆನ್ನಾಗಿ ಮಜಾ ಮಾಡ್ಬೋದು ಅಲ್ಲಿಂದ ನಾವು ಫುಡ್ ಕೋರ್ಟಿಗೆ ಬಂದ್ವಿ ಫುಡ್ ಕೋರ್ಟ್ ಫುಲ್ ಜನ ಇದ್ದರು ನಾವು ಟ್ಯಾಕೋ ತೊಗೊಂಡಿದ್ವಿ ಆ್ಯಂಡ್ ಬರ್ಗರ್ ಕಿಂಗಲ್ಲಿ ಸ್ವಲ್ಪ ಡೆಸರ್ಟ್ನ ತೊಗೊಂಡಿದ್ದೆ ಇವನಂತೂ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಿದ್ದ ಫುಲ್ ತಿನ್ನಲ್ಲ ಬಟ್ ಏನೋ ಕೇಳ್ತಾನೆ ಸರಿ ಅಂದ್ಬಿಟ್ಟು ತೊಗೊಂಡಿದ್ವಿ ಸೂನಿ ಒಂದು ಪ್ರೋಟೀನ್ ಬೌಲ್ ತೊಗೊಂಡಿದ್ರು ಅವರು ಈ ಥರದ್ದೆಲ್ಲ ಅಷ್ಟು ಇದು ಮಾಡೋದಿಲ್ಲ ಬಟ್ ನಾನು ನಮ್ಮತ್ತೆ ಇಬ್ಬರೂ ಜಾಸ್ತಿ ಏನು ಹೆವಿ ಬೇಡ ಲೈಟಾಗೆ ತೊಗೊಳ್ಳೋಣ ಅಂದ್ಬಿಟ್ಟು ಟ್ಯಾಕೋ ತೊಗೊಂಡಿದ್ವಿ ಚೆನ್ನಾಗಿತ್ತು ಟ್ಯಾಕೋ ಆಮೇಲೆ ಈ ಚೂರೋಸು ಆಮೇಲೆ ಏನಿದು ಸಿನಿಮನ್ ರೋಲ್ ಅದೆಲ್ಲ ತೊಗೊಂಡ್ವಿ ಅದು ಕೂಡ ಚೆನ್ನಾಗಿತ್ತು ಅದನ್ನು ಕೂಡ ಸುನಿ ಮತ್ತು ವೀರು ನಮ್ಮತ್ತೆ ಎಲ್ಲ ಟ್ರೈ ಮಾಡಿದ್ವಿ ಒಂದು ಸ್ವಲ್ಪ ವಾಪಸ್ ಮನೆಗೆ ಕೂಡ ತಂದ್ವಿ ಜಾಸ್ತಿನೇ ಆಗೋಯ್ತು ಹೇಳಬೇಕಂದ್ರೆ ಒಂದು ಫುಲ್ ಏನಂದರೆ ಡೆಸರ್ಟ್ ಆಗಿರ್ಬೋದು ಕೋಕೋ ಟ್ಯಾಕೋಸ್ ಎಲ್ಲನೂ ಹೆವಿ ಆಗಿತ್ತು ಫ್ರೆಂಚ್ ಫ್ರೈಸ್ ಎಲ್ಲನೂ ಆ್ಯಂಡ್ ಇವನು ನೋಡಿ ಎಷ್ಟು ಮುದ್ದಾಗೆ ಮೂಗು ಬಾಯಿ ಎಲ್ಲ ಮಾಡ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದಾನೆ ಇವನು ಈ ಥರ ತಿನ್ನೋದು ನೋಡಿದ್ರೆ ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ಹಿಂಗೆ ತಿಂತಾಯಿದ್ವಲ್ಲ ಅನ್ನೋದು ನೆನಪಾಗುತ್ತೆ ನಾನು ಕೂಡ ತಿಂದೆ ನನಗೂ ಇಷ್ಟ ಆಯಿತು ಟ್ಯಾಕೋ ಚೆನ್ನಾಗಿತ್ತು ಟ್ಯಾಕೋ ಬೆಲ್ ನಾವು ತುಂಬ ದಿನವೇ ಆಗಿತ್ತು ತಿಂದು ನಾವು ಜಾಸ್ತಿ ಸಬ್ವೆ ಇಷ್ಟಪಡ್ತೀವಿ ನಮಗೆ ಹೆಲ್ದಿನೂ ಚೆನ್ನಾಗಿರುತ್ತೆ ಅಂತ ಅದು ಬಿಟ್ಟರೆ ಯಾವಾಗ ತುಂಬ ರೇರ್ ನಾವು KFC ಆಗಿರ್ಬೋದು ಡಾಮಿನೋಸ್ ಪಿಜ್ಜಾ ಎಲ್ಲ ಹೋಗೋದು ಬಟ್ ಈ ಸತಿ ಯಾವುದು ಬೇಡ ಹೊಸ್ದಾಗೆ ತುಂಬ ದಿನವೇ ಆಗಿದೆ ಅಂದ್ಬಿಟ್ಟು ನಾವು ಟ್ಯಾಕೋ ಟ್ರೈ ಮಾಡಿದ್ವಿ ಆ್ಯಂಡ್
ಟ್ಯಾಕೋ ಬೆಲ್ಲಲ್ಲೇ ಪ್ರೋಟೀನ್ ಬೌಲ್ ಸುನಿ ತೊಗೊಂಡ್ರು. ತುಂಬ ಫುಲ್ ಹೆವಿ ಆಗಿತ್ತು ಅಂತ ಹೇಳ್ತಾಯಿದ್ರು. ಎಲ್ಲ ಥರ ವೆಜ್ಜೀಸು, ಪನ್ನೀರ್, ಚಿಕನ್ ಎಲ್ಲನೂ ಹಾಕಿ ಮಾಡಿಕೊಟ್ಟಿದ್ರು ಅವ್ರದ್ದು ಕೂಡ. ಸೊ ಅವರು ಕೂಡ ಎಂಜಾಯ್ ಮಾಡಿದ್ರು. ನಮಗೂ ಫುಡ್ ಇಷ್ಟ ಆಯಿತು. ಎಲ್ಲ ತಿಂದ್ಕೊಂಡು ಇನ್ನೊಂದು ರೌಂಡ್ ಫುಲ್ ಮಾಲ್ನ ರೌಂಡ್ ಹೊಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಕೆಳಗೆ ಬಂದ್ವಿ. ಈ ಥರದ್ದೇನೋ ಜೀಪ್ದು ಸೆಟಪ್ ಎಲ್ಲ ಮಾಡಿದರು. ಬಟ್ ಇಲ್ಲಿನೂ ಕೂಡ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಆಡೋಕ್ಕೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ವೀರಿಗಿನ್ನೂ ಅಷ್ಟು ಏನೂ ಗೊತ್ತಾಗಲ್ಲ ಅಂತ ಆಚೆಯಿಂದನೇ ನೋಡಿಕೊಂಡು ಆ್ಯಂಡ್ ಮಾಲೆಲ್ಲ ಒಂದು ರೌಂಡ್ ನೋಡಿಕೊಂಡು ಹೋದ್ವಿ. ಕೆಳಗೆ ಹೋಗಿದ್ವಿ. ಕೆಳಗಡೆ ಮಿನಿಸೋ ಇದೆ. ಮಿನಿಸೋ ಕೂಡ ಹೋದ್ವಿ. ಇವನೇನು ಬೇಡ ಅಂತ, ಇವನು ಇವಾಗ ಅವೆಂಜರ್ಸ್ನ ಇಟ್ಕೊಂಡ್ಬಿಟ್ಟಿದ್ದಾನೆ. ಆ ಟಾಯ್ಸ್ಗಳನ್ನೇ ಕೇಳ್ತಾನೆ. ಅಲ್ಲದು ಸಿಕ್ಕಲಿಲ್ಲ. ನಂಗೆ ಬೇಡ ಬೇಡ ಪಪ್ಪಿ ನೀನು ಆರ್ಡ್ರ್ ಮಾಡು, ಹೋಗ್ತಾ ಕೊಡಿಸು ಅಂದ್ಕೊಂಡು ಅವ್ರ ಅಪ್ಪಂಗೆ ಫುಲ್ಲು ಡವ್ ಮಾಡಿಕೊಂಡು ಬಂದ. ಒಂಥರ ಚೆನ್ನಾಗಿತ್ತು. ತುಂಬ ಜನ ಇದ್ದರು ಆ್ಯಂಡ್ ಖುಷಿ ಆಯಿತು ಮದರ್ಸ್ ಡೇ ಸ್ಪೆಂಡ್ ಮಾಡಿದ್ದು. ಆ್ಯಂಡ್ ಇವನ್ನ ಇಳಿಸ್ಕೊಂಡು ಕೆಳಗೆ ಹೋಗ್ತಾ ಇದ್ವಿ. ಮನೆಗೆ ಹೋಗೋಕ್ಕೆ ಇನ್ನೊಂದು ಸ್ವಲ್ಪ ಸುತ್ತಾಡ್ಕೊಂಡು ಹೋಗೋಣ ಅನ್ನಿಸ್ತಾಯಿತ್ತು. ಕೆಳಗಡೆ ಲೂಲು ಇದೆ, ಲೂಲ್ಗೆ ಹೋಗೋಣ ಅಂದ್ಕೊಂಡ್ವಿ. ಆಮೇಲೆ ಮನೆಗೇನು ಗ್ರೋಸರಿ ಎಲ್ಲ ಏನೂ ಬೇಕಾಗಿರಲಿಲ್ಲ. ಸುನಿ ಬೇಡ ಇನ್ನೊಂದು ದಿನ ಬರೋಣ, ಅಲ್ಲಿಗೆ ಸಪ್ರೇಟಾಗಿ ಬರೋಣ ಅಂತ ಅಂದರು. ಆಮೇಲೆ ಹಿಂಗೆ ಕೆಳಗೆ ಬರುವಾಗ ಮದರ್ಸ್ ಡೇದು ಈ ಥರ ಮಾಡಿದರು. ಅದನ್ನು ಕೂಡ ತುಂಬಾ ಚೆನ್ನಾಗಿತ್ತು. ನಾನು ವೀರು ನಮ್ಮತ್ತೆ ಎಲ್ಲ ನಿಂತ್ಕೊಂಡು ಫೋಟೋ ಕೂಡ ತೆಗೆಸ್ಕೊಂಡ್ವಿ ಹತ್ರ. ಫುಲ್ ಸುತ್ತಲೂ ಡಿಫ್ರೆಂಟಾಗಿ ಈ ಥರ ಮಾಡಿದರು. ಅಂದರೆ ಎಲ್ಲ ಏನಾದರೂ ಸೆಲೆಬ್ರೇಷನ್ ಇದ್ದರೂ ಈ ಥರ ಎಲ್ಲ ಮಾಡ್ತಾರಲ್ಲ, ಸೊ ಆ ಥರ ಮಾಲಿಗೆ ಬಂದಾಗ ಖುಷಿ ಆಗುತ್ತೆ. ಆ್ಯಂಡ್ ಮನೆಗೆ ಅಷ್ಟೊಂದು ಲೇಟಾಗಿತ್ತು, ನಾನು ಬ್ಲಾಗ್ ಮಾಡೋದು ಮರ್ತೋದೆ. ಆ್ಯಂಡ್ ರಾತ್ರಿ ಡಿನ್ನರ್ಗೆ ಮನೇಲೇ ಚಿಕನ್ ಸಾಂಬಾರು ಮಾಡಿದ್ದೆ. ಸೊ ಅನ್ನ ಚಿಕನ್ ಸಾಂಬಾರೆಲ್ಲ ತಿಂದ್ಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ. ಹೀಗಿತ್ತು ಇವತ್ತಿನ ಫುಲ್ ಡೇ. ಆ್ಯಂಡ್ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಬಾಯ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.